ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಮರ್ಹಾನ್ ಕುಳಿ ಜ್ಞಾನಗಿರಿಗೆ ಶತಮಾನದ ಸಂಭ್ರಮ. ಏಪ್ರಿಲ್ 4ರಂದು ಸಾಧಕ ಸನ್ಮಾನ, ಗುರುವಂದನಾ, ಸಾಂಸ್ಕೃತಿಕ ಕಾರ್ಯಕ್ರಮ. ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳೇ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಮುದಾಯ ಮತ್ತು ಹಳೆಯ ವಿದ್ಯಾರ್ಥಿಗಳು ಸಹಕರಿಸಬೇಕು ಎನ್ನುವ ಮನವಿ ಸುತ್ತೋಲೆಗಳನ್ನು ಮಾಡಿದೆ. ಆದರೆ ಬಹು ಹಿಂದಿನಿಂದಲೇ ಅನೇಕ ಊರುಗಳಲ್ಲಿ, ಅದರಲ್ಲಿಯೂ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಯನ್ನು ಸರ್ಕಾರಿ ಶಾಲೆ ಎನ್ನುವ ರೀತಿಯಲ್ಲಿ ನೋಡದೆ ನಮ್ಮೂರ ಶಾಲೆ ಎಂದೇ ಗಾಢವಾಗಿ ಭಾವಿಸಿ ಅಂತೆಯೇ ನಡೆದುಕೊಂಡಿರುವ ಮತ್ತು ನಡೆದುಕೊಳ್ಳುತ್ತಿರುವ ಉದಾಹರಣೆಗಳು ಸಾಲು ಸಾಲು ನಮ್ಮ ಮುಂದಿದೆ. ಹೌದು, ಅಂತಹ ಶಾಲೆಗಳಲ್ಲಿ ಇದೀಗ 100 ಸಂವತ್ಸರ ಕಳೆದ ಸಾಗರ ತಾಲೂಕಿನ ಮರ್ಹಾನ್ ಕುಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ರಾಜ್ಯದ ಅಪರೂಪದ ಶಾಲೆಗಳಲ್ಲೊಂದು. ಅಂದೊಂದು ಕಾಲದಲ್ಲಿ ದೇವಾಲಯದ ಕಟ್ಟೆ ಮೇಲೆ ಜ್ಞಾನದ ಗೆರೆ ಬರೆಯುವುದಕ್ಕೆ ಆರಂಭಗೊಂಡ ಶಾಲೆಗೆ ನಂತರ ಕಟ್ಟಡದ ಸಹಕಾರದಿಂದ ಹಿಡಿದು ಸೌಲಭ್ಯಗಳನ್ನು ಒದಗಿಸಿಕೊಡುವವರೆಗೆ ಇಲ್ಲಿ ಅಕ್ಷರ ಕಲಿತ ಹಳೆಯ ವಿದ್ಯಾರ್ಥಿಗಳೇ ಸಹಕರಿಸಿರುವುದು ಸೇರಿದಂತೆ ದೂರದ ಅಮೆರಿಕದಲ್ಲಿದ್ದರೂ ತನಗೆ ಅಕ್ಷರ ಕಲಿಸಿದ ಶಾಲೆಯನ್ನು ಮರೆಯದೆ ಪ್ರತಿ ವರ್ಷ ಮಕ್ಕಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸುತ್ತಿರುವ ಹಳೆಯ ವಿದ್ಯಾರ್ಥಿಯಿಂದ ಹಿಡಿದು ಇದು ಸ್ವತಃ ತಮ್ಮ ಮನೆ ಎನ್ನುವ ರೀತಿಯಲ್ಲಿ ಶಾಲೆಯನ್ನು ಅಂದವಾಗಿಸಿಕೊಂಡಿರುವ ಇಲ್ಲಿನ ಜನರು ತಮ್ಮೂರ ಶಾಲೆಯನ್ನು ಜ್ಞಾನಗಿರಿ ಎಂದೇ ಕರೆಯುತ್ತಾರೆ. 1925ರಲ್ಲಿ ಎಂದರೆ ಬ್ರಿಟಿಷ್ ಆಳ್ವಿಕೆಯ ಸಂದರ್ಭ ಹೊಸಳ್ಳಿ ಆಂಜನೇಯ ದೇವಾಲಯದಲ್ಲಿ ಸ್ಥಾಪನೆಗೊಂಡ ಶಾಲೆ ನಂತರ ಹಿಂಡು ನಂಜುಂಡಪ್ಪನವರ ಮನೆ ಅಂಗಳಕ್ಕೆ ಬಂದು ತದನಂತರ ಮರ್ಹಾನ್ ಕುಳಿ ದೇವಸ್ಥಾನದಲ್ಲಿ ನಡೆದು ಕೆಲ ವರ್ಷಗಳ ನಂತರ ಸರ್ಕಾರಿ ಕಟ್ಟಡದಲ್ಲಿ ಆರಂಭವಾಯಿತು. ಈ ಶಾಲೆಯಲ್ಲಿ ಅಕ್ಷರ ಕಲಿತ ಪ್ರಸ್ತುತ ಅಮೆರಿಕದಲ್ಲಿರುವ ಗಿರಿ ಹೆಗಡೆ ಎನ್ನುವರು 2004ರಲ್ಲಿ ಈ ಸರ್ಕಾರಿ ಶಾಲೆಯನ್ನು ದತ್ತು ತೆಗೆದುಕೊಂಡಿರುವುದಲ್ಲದೆ ಶಾಲೆಗೆ ಹೊಸ ಕಟ್ಟಡ ನಿರ್ಮಾಣ, ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದರು. ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರಿಂದ ಕಟ್ಟಡ ಉದ್ಘಾಟಿಸಲ್ಪಟ್ಟಿತ್ತು. ಪ್ರಸ್ತುತ ಈ ಊರಲ್ಲಿರುವ ಮನೆಗಳಿಗಿಂತ ಸುಂದರವಾಗಿರುವುದು ಈ ಶಾಲೆ. ಹೀಗೆ ಸುಂದರವಾಗಿಸಿರುವ ಇಲ್ಲಿನ ಸಮುದಾಯ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತಿದೆ ಎಂದು ಕೊರಗದೆ ಯಾವ ಪಟ್ಟಣದ ಶಾಲೆಗೂ ಕಡಿಮೆ ಇಲ್ಲದ ರೀತಿ ಸೌಲಭ್ಯ ಕಲ್ಪಿಸುತ್ತಲೇ ಬಂದಿದ್ದಾರೆ ಮತ್ತು ಶಾಲೆಯನ್ನು ಅತ್ಯಂತ ಸುಂದರವಾಗಿಸಿದ್ದಾರೆ. ಮಾತ್ರವಲ್ಲ, ಇದು ತಮ್ಮೂರ ದೇವಾಲಯ ಎಂದೇ ಭಾವಿಸಿ ತಮ್ಮೂರ ಶ್ರದ್ಧಾ ಕೇಂದ್ರವನ್ನಾಗಿಸಿಕೊಂಡು ನಡೆದುಕೊಂಡು ಬರುತ್ತಿದ್ದಾರೆ. ಶುದ್ಧ ಹಳ್ಳಿಯ ಪರಿಸರದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳ ಜ್ಞಾನ ದೇಗುಲವಾಗಿ ಸಹಸ್ರಾರು ಮಕ್ಕಳಿಗೆ ಪ್ರಾಥಮಿಕ ಘಟ್ಟದ ಅಕ್ಷರ ಜ್ಞಾನ ನೀಡಿದ ಈ ಶಾಲೆಯಲ್ಲಿ ಓದಿದವರು ದೇಶ ವಿದೇಶಗಳಲ್ಲಿ ಗೌರವಯುತ ಉನ್ನತ ಹುದ್ದೆ ಅಲಂಕರಿಸಿ ಮಾನ್ಯತೆ ಪಡೆದಿರುವುದು ಹೆಮ್ಮೆಯ ವಿಷಯ. ಜೊತೆಗೆ ರಾಜ್ಯ ರಾಷ್ಟ್ರದಲ್ಲಿ ಸಾಧನೆಯ ಮೂಲಕ ಗುರುತಿಸಿಕೊಂಡ ಹಲವರು ಓದಿದ ಮರ್ಹಾನ್ ಕುಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈಗ ಏಪ್ರಿಲ್ 4ರಂದು ಶತಮಾನದ ಸಂಭ್ರಮ. ಅದರ ಅಂಗವಾಗಿ ಗುರುನಮನ ಶೀರ್ಷಿಕೆ ಅಡಿಯಲ್ಲಿ ಈ ಶಾಲೆಯಲ್ಲಿ ಕರ್ತವ್ಯ ಮಾಡಿ ಅಕ್ಷರ ಕಲಿಸಿದ ಮತ್ತು ಅಕ್ಷರ ಕಲಿತು ಗೌರವಕ್ಕೆ ಪಾತ್ರರಾಗಿರುವನ್ನು ಒಂದೇ ವೇದಿಕೆಯಲ್ಲಿ ಸನ್ಮಾನಿಸುವ ಗುರುವಂದನೆ, ಸಾಧಕ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶತಮಾನೋತ್ಸವಕ್ಕೆ ಹರುಷದ ಕಾರ್ಯಕ್ರಮವಾಗಿ ರೂಪುಗೊಳ್ಳುತ್ತಿದೆ. ಸ್ಲೇಟು ಬಳಪವೂ ಇಲ್ಲದ ಆ ಕಾಲಘಟ್ಟದಲ್ಲಿ ಮಣ್ಣು ಮರಳಿನ ಮೇಲೆ ಅಕ್ಷರಾಭ್ಯಾಸ ಮಾಡಿಸಿ ಬದುಕಿಗೆ ಜ್ಞಾನ ಜ್ಯೋತಿ ನೀಡಿದ ತಮ್ಮೂರ ಜ್ಞಾನಗಿರಿಗೆ ಈಗ 100ರ ಸಂಭ್ರಮ ಎನ್ನುವುದೇ ಈ ಊರಿನಲ್ಲಿರುವ ಮತ್ತು ಇಲ್ಲಿ ಕಲಿತು ಹೊರ ಊರುಗಳಲ್ಲಿರುವ ಹಿರಿಯರಿಗೆ ಸಂತಸ. ಅನೇಕ ಒಂದೇ ಕುಟುಂಬದ 4 ತಲೆಮಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ ಹೆಗ್ಗಳಿಕೆ ಹೊಂದಿರುವ ಶತಮಾನದ ಈ ಶಾಲೆಗೆ ಏಪ್ರಿಲ್ 4 ಎಂದರೆ ವರ್ತಮಾನದ ಹಬ್ಬ. ಒಂದು ಕಾಲಕ್ಕೆ ಮರ್ಹಾನ್ ಕುಳಿ, ಮರಡುಮನೆ, ಗೋಟಗಾರು, ಅರೆಹದ, ಹೊಸಳ್ಳಿ, ಗೋರ್ಲಮಂಜಿ, ಬಟ್ಲಮನೆ, ಕೋಗೋಡು ಸುತ್ತಮುತ್ತಲ ಊರ ವಿದ್ಯಾರ್ಥಿಗಳಿಗೆ ಅಕ್ಷರ ಕಲಿಕೆಗೆ ಇದ್ದ ಏಕೈಕ ಶಾಲೆಯಾಗಿದ್ದ ಈ ಶಾಲೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದ ದಾಖಲೆ ಕೂಡ ಇತ್ತು. ಪ್ರಸ್ತುತ ಉತ್ತಮ ಕಟ್ಟಡ, ನೆಲಹಾಸು, ಅಂದದ ಚಿತ್ತಾರಗಳು, ಕೂರುವುದಕ್ಕೆ ಡೆಸ್ಕ್ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿರುವ ಶಾಲೆಯಲ್ಲಿ ಶತಮಾನೋತ್ಸವ ಸಮಿತಿ, ಶಾಲಾ ಸಮಿತಿ, ಹಳೆಯ ವಿದ್ಯಾರ್ಥಿಗಳು, ಊರ ಹಿರಿಯರು ಎಲ್ಲರೂ ಒಂದೇ ಮನಸ್ಸಿನಿಂದ ಹಳೆಯ ವೈಭವಗಳನ್ನು ನೆನಪಿಸಿಕೊಳ್ಳುವ ಕಾರ್ಯಕ್ಕಾಗಿ ಸಜ್ಜುಗೊಳ್ಳುತ್ತಿದ್ದಾರೆ. ಅದೆಷ್ಟೋ ವರ್ಷಗಳ ನಂತರ ಹಳ್ಳಿಯ ಪುನರ್ ಬಾಂಧವ್ಯಕ್ಕೆ ಪೂರಕವಾಗಿ ಶತಮಾನೋತ್ಸವ ಜರುಗಲಿದೆ. ಹಾಗಾಗಿಯೇ ಇದು ಅಕ್ಕರೆಯ ಹಬ್ಬ ಎನಿಸಲಿದೆ. ಏಪ್ರಿಲ್ 4ರಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಉದ್ಘಾಟಿಸಲಿದ್ದಾರೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಸ್ಮಾರ್ಟ್ ಕ್ಲಾಸ್ ಉದ್ಘಾಟಿಸಲಿದ್ದಾರೆ. ಸಂಸದ BY ರಾಘವೇಂದ್ರ ಅವರು ಗುರುವಂದನೆ, ಸಾಧಕ ಸನ್ಮಾನ ನೀಡಲಿದ್ದಾರೆ. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರ ಗೌರವ ಉಪಸ್ಥಿತಿ ಇರಲಿದೆ. ವಿಶೇಷವಾಗಿ GS ನಟೇಶ್ ಅವರಿಂದ ಮಂಕುತಿಮ್ಮನ ಕಗ್ಗ ಉಪನ್ಯಾಸ, ವಿಜಯಶ್ರೀ ನಟರಾಜ್ ಬೆಂಗಳೂರು ತಂಡದಿಂದ ಕಾವ್ಯ ಚಿತ್ರ, ಸ್ಥಳೀಯ ಮಹಿಳಾ ಮತ್ತು ಪುರುಷರಿಂದ ಡೊಳ್ಳು ಕುಣಿತ, ಶಾಲಾ ಮಕ್ಕಳ ನೃತ್ಯ, ಲವಕುಶ ಯಕ್ಷಗಾನ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಅರುಣ್ ಹೆಗಡೆ ಕೋಟ್ಕಾರು ತಿಳಿಸಿದ್ದಾರೆ. 100 ವರ್ಷಗಳ ಇತಿಹಾಸ, ಸಾವಿರಾರು ಕನಸುಗಳ ಸಾಕ್ಷಿ,
ಅಸಂಖ್ಯಾತ ಸಾಧನೆಗಳ ಪಯಣ. ಶತಮಾನಗಳ ಗರ್ವದೊಂದಿಗೆ ಭವಿಷ್ಯದತ್ತ ಹೆಜ್ಜೆ ಇಡುವ ಕ್ಷಣ ಇದು. ಬನ್ನಿ, ನಮ್ಮ ಶಾಲೆ 100 ವರ್ಷಗಳಿಂದ ಜ್ಞಾನದೀಪವಾಗಿ ಬೆಳಗುತ್ತಿದೆ. ಇದೀಗ ಆ ದೀಪ ಇನ್ನಷ್ಟು ಪ್ರಕಾಶಮಾನವಾಗಲು ನಿಮ್ಮ ಸಹಕಾರದ ಎಣ್ಣೆ ಬೇಕಾಗಿದೆ. ನೀವು ನೀಡುವ ನೆರವು ಗೋಡೆಗಳನ್ನು ಕಟ್ಟುವುದಲ್ಲ, ಕನಸುಗಳಿಗೆ ರೆಕ್ಕೆಗಳನ್ನು ಕೊಡುತ್ತದೆ. ನಿಮ್ಮ ನೆರವು ಇನ್ನೂ 1000 ಕನಸುಗಳನ್ನು ಬೆಳೆಸಲಿ. ಈ ಶತಮಾನೋತ್ಸವವು ಕೇವಲ ಸಂಭ್ರಮವಲ್ಲ, ಇದು ಕೃತಜ್ಞತೆಯ ದಿನ. ಗುರುಗಳಿಗೆ ನಮನ, ಪೋಷಕರಿಗೆ ಧನ್ಯವಾದ, ಹಳೆಯ ವಿದ್ಯಾರ್ಥಿಗಳಿಗೆ ಅಭಿನಂದನೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು 100 ವರ್ಷಗಳ ನೆನಪು, 100 ವರ್ಷಗಳ ಕನಸು, 100 ಸಾವಿರವಾಗಲಿ, 1000ದ ಸಾಧನೆಯಾಗಲಿ. ಬನ್ನಿ, ಮತ್ತೆ ಒಂದಾಗೋಣ, ನೆನಪನ್ನು ಜೀವಂತಗೊಳಿಸೋಣ. ಜ್ಞಾನ, ಸಂಸ್ಕಾರ ಮತ್ತು ಸಾಧನೆಗಳ ಪಯಣವನ್ನು ಒಟ್ಟಾಗಿ ಸಂಭ್ರಮಿಸೋಣ.